ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಪೆಡಿಕ್ಯೂರ್ದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ದ ಕಂಟಿನ್ಯೂಟಿ ಆಫ್ ಪಾರ್ಟ್ 1 ಅದು ಮುಗ್ದಿದ್ದು ಆ್ಯಂಡ್ ಇದು ಅಗೇನ್ ಬಿಗಿನಿಂಗ್ ಇದೆ. ಸೊ ಅವತ್ತು ಇದು ಮೋರ್ ದೆನ್ ಹಾಫ್ ಆನ್ ಅವರ್ ಟು 1 ಅವರ್ ಹಿಡಿಯುತ್ತೆ ಪೆಡಿಕ್ಯೂರ್ ಮೆನಿಕ್ಯೂರ್ದು. ಸೊ ನಾವೇನು ಮಾಡಿದ್ವಿ, ಪಾರ್ಟಿಷನ್ ಆಗಿ ವಿಡಿಯೋ ಮಾಡಿದ್ದೀವಿ. ಸೊ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್, ಯಾಕಂದರೆ ಕಂಟಿನ್ಯೂಸ್ ಒಬ್ಬರು ಕುತ್ಕೊಂಡು ನೋಡೋಕ್ಕಾಗಲ್ಲ ಒಂದೇ ವಿಡಿಯೋನ ಅಂತ 2 ಟೈಪ್ಸ್ ಆಫ್ ವೀಡಿಯೋಸ್ ಮಾಡಿರೋದು. ಆ್ಯಂಡ್ ನೀವು ನೋಡ್ಬೋದು ಅವತ್ತು ಕ್ಲೀನಿಂಗಲ್ಲಿ ಸ್ಟಾಪ್ ಆಗಿತ್ತು, ಲೈಕ್ ಬ್ರಷಿಂಗ್ ಮಾಡ್ತಾಯಿದ್ರು. ಸೊ ಅದೇ ಬ್ರಷಿಂಗಿಂದ ಕಂಟಿನ್ಯೂ ಆಗಿದೆ. ಆ್ಯಂಡ್ ವಾಟ್ ಎವರ್ ದ ಬ್ರಷಿಂಗ್ ಮೆಥಡ್ ಇರ್ಬೋದು, ನೀವು ನೀಟಾಗಿ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಬ್ರಷ್ ಮಾಡ್ತಾ ಇದ್ದಾರೆ, ಹೇಗೆ ಇಮ್ಡಿ ಹೊಡೆದಿರೋದನ್ನೆಲ್ಲ ಅವ್ರು ನೀಟ್ ಮಾಡ್ತಾ ಇದ್ದಾರೆ ಅಂತ. ನೀವು ನೋಡ್ಬೋದು ಮ್ಯಾಮ್ ಎಷ್ಟು ಚೆನ್ನಾಗಿ ಆ ಎಕ್ವಿಪ್ಮೆಂಟ್ಸಲ್ಲಿ ಲೆಗ್ಸ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇಷ್ಟು ಒತ್ತಡದಿಂದ ಕ್ಲೀನ್ ಮಾಡಬೇಕಂದ್ರೆ, ಎಷ್ಟೊಂದು ಜನಕ್ಕೆ ಡ್ಯೂ ಟು ಹೀಟ್ ಇಮ್ಡಿ ಎಲ್ಲ ಹೊಡಿಯುತ್ತೆ. ಇಮ್ಡಿ ಹೊಡಿಯೋದನ್ನ ಏನಾಗುತ್ತೆ ಅಂದರೆ, ನೀವು ನೆನೆಸಿ ನಾರ್ಮಲಾಗಿ ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ನೀವು ಆ ಥರ ಬ್ರಷ್ ತೊಗೊಂಡು ತಿಕ್ಕಿದ್ರೆ ಆ ಇಮ್ಡಿ ಹೊಡೆದಿರೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅದೇ ನೀವು ಪೆಡಿಕ್ಯೂರ್ ಮಾಡಿಸ್ಕೊಂಡ್ರೆ ಫುಲ್ಲು ನೀಟಾಗಿ ಕಾಣಿಸುತ್ತೆ. ಏನಕ್ಕೆ ಪೆಡಿಕ್ಯೂರ್ ಯೂಸ್ ಮಾಡಬೇಕು ಅಂತಂದರೆ, ಸೊ ಎಷ್ಟೊಂದು ಜನ ಹೀಲ್ಸ್ ಹಾಕ್ಕೊಂಡಿರ್ತಾರೆ, ಜೀನ್ಸ್ ಹಾಕ್ಕೊಂಡವ್ರು ಇರ್ತಾರೆ. ಆ್ಯಂಡ್ ಸೊ ಫಾರ್ ಎಕ್ಸಾಂಪಲ್ ನಾವು ಸ್ಯಾರೀಸು ಚೂಡೀಸ್ ಹಾಕ್ಕೊತೀವಿ ಅಂದರೆ ಕಾಲೆಲ್ಲ ಕವರ್ ಆಗುತ್ತೆ. ಬಟ್ ಇನ್ ಕೇಸ್ ಇಫ್ ದೇ ಆರ್ ವೇರಿಂಗ್ ಶಾರ್ಟ್ ಸ್ಕರ್ಟ್ಸು ಇಲ್ಲ ಒಂದು ಶಾರ್ಟ್ಸ್ ಡ್ರೆಸ್ಸಸ್ ಲೈಕ್ ಕಾಲು ಕಾಣೋವಂಥದ್ದು ಹಾಕ್ಕೊಂಡ್ರೆ ನಮ್ಮ ಇಮ್ಡಿ ನೋಡ್ಬಿಟ್ಟು ನಮಗೆ ಅಸಹ್ಯ ಆಗಬಾರ್ದು. ಸೊ ಅದಕ್ಕೋಸ್ಕರ ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಯೂಸ್ ಮಾಡ್ತಾರೆ. ಆ್ಯಂಡ್ ಯಾರಿಗೆ ಜಾಸ್ತಿ ಹೊಡೆಯುತ್ತಂದರೆ ಈ ವಿಂಟರ್ ಸೀಸನಲ್ಲಿ, ಈ ಕೋಲ್ಡ್ ಟೈಮಲ್ಲಿ ಕಾಲು ಜಾಸ್ತಿ ಹೊಡೆಯುತ್ತೆ. ಮತ್ತು ಓವರ್ ಹೀಟ್ ಆದಾಗ, ಲೈಕ್ ಈ ಟೇಲರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ವೇರ್ ಹೀಟ್ ಪ್ರೊಡ್ಯೂಸಿಂಗ್ ಕಡೆ ನಾವು ಕೆಲಸ ಮಾಡ್ತೀವಂದರೆ ಅಂಥವ್ರಿಗೆ ಕಾಲು ಹೊಡೆಯೋ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಅವ್ರವ್ರ ಕಾಲನ್ನ ಅಷ್ಟು ಚೆನ್ನಾಗಿ ಇಕ್ಕೊಬೇಕು. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನಂದರೆ, ಆ ಸನ್ಲೈಟ್ಗೆ ನಮ್ಮ ಪಾದಗಳೆಲ್ಲ ಕಪ್ಪಾಗುತ್ತೆ. ನೀವೆಲ್ಲ ನೋಡ್ಕೊಬೋದು, ಪಾದದಿಂದ ಮೇಲೆ ನಮ್ಮ ಕಾಲೆಲ್ಲ ಬೆಳ್ಳಗಿರುತ್ತೆ. ಆ್ಯಂಡ್ ಪಾದ ಇರುತ್ತಲ್ಲ, ನಮ್ಮ ಫೀಟ್ ಏನಿರುತ್ತಲ್ಲ ಅದೆಲ್ಲ ತುಂಬ ಕಪ್ಪಗಿರುತ್ತೆ. ಸೊ ಅದನ್ನು ಸ್ಕಿನ್ ಟೋನ್ನ ಸೇಮ್ ಕಲರ್ ಚೇಂಜ್ ಮಾಡೋದಕ್ಕೆ ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಮಾಡ್ಕೊತಾರೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಪೆಡಿಕ್ಯೂರ್ ಮೆನಿಕ್ಯೂರ್ ಡಿಫ್ರೆನ್ಸ್ ಏನಂದರೆ, ಪೆಡಿಕ್ಯೂರ್ ಬಂದು ಕಾಲ್ದು ಪಾದಗಳು ಕ್ಲೀನ್ ಮಾಡ್ಕೊಳ್ಳೋಂಥದ್ದು, ಮೆನಿಕ್ಯೂರ್ ಬಂದು ಕೈದು ಹಸ್ತಗಳು ಕ್ಲೀನ್ ಮಾಡ್ಕೊಳ್ಳೋಂಥದ್ದು. ಸೊ ದಿಸ್ ಆರ್ ದ 2 ಡಿಫ್ರೆನ್ಸ್ ಬಿಟ್ವೀನ್ ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್. ಆ್ಯಂಡ್ ಪೆಡಿಕ್ಯೂರ್ದು ಆ್ಯಂಡ್ ಮೆನಿಕ್ಯೂರ್ದು ಪ್ರೊಸೀಜರ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಕೈಗೆ ಕಾಲಿಗೆ ಮಾಡೋಂಥದ್ದನ್ನ ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಅಂತ ಅಂತಾರೆ. ನೀವು ನೋಡ್ಬೋದು. ಸೊ ಒಂದು ಸ್ಟೆಪ್ ಆಗಿದೆ. ಆ್ಯಂಡ್ ಆ ಸ್ಟೆಪ್ ಆಗಿದ ನಂತರ ಮ್ಯಾಮ್ ಏನು ಮಾಡ್ತಿದ್ದಾರೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷಸ್. ಆ ಬ್ರಷಸಲ್ಲಿ ನೀವು ಕ್ಲೀನ್ ಮಾಡಿದ್ರೆ ಮಾತ್ರ ಅದು ಪರ್ಫೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಕ್ಲೆನ್ಸಿಂಗ್ ಕ್ರೀಮ್ ಹಾಕ್ತಾ ಇದ್ದಾರೆ. ಅಗೇನ್ ಕ್ಲೆನ್ಸಿಂಗ್ ಕ್ರೀಮ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಸಾಜ್ ಮಾಡಬೇಕಾಗತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಕ್ಲೆನ್ಸಿಂಗ್ ಕ್ರೀಮ್ಸು ನಿಮ್ಗೆ ಎಷ್ಟೊಂದು ಥರ ಸಿಗುತ್ತೆ ಅಂಗಡಿಗಳಲ್ಲಿ. ಆ್ಯಂಡ್ ನೀವು ಯಾವ ಕ್ರೀಮ್ ನಿಮ್ಗೆ ಯಾವ ಕಂಫರ್ಟಬಲ್ ಅನಿಸುತ್ತೋ, ಇಲ್ಲ ನೀವು ಕಾಸ್ಟ್ಲಿ ತೊಗೊತೀವಿ ಅಂತೀರಾ, ಇಲ್ಲ ನಿಮ್ಗೆ ಯಾವ ಬಾಡಿಗೆ ಸೂಟ್ ಆಗಿದೆ, ನೀವು ಯಾವ್ದು ಪ್ರಿಫರ್ ಮಾಡ್ತಾಯಿದ್ದೀರಿ ರೆಗ್ಯುಲರು, ನೀವು ಅದು ತೊಗೊಬೋದು. ಬಟ್ ನಾವಿಲ್ಲಿ ಓಪಾಲ್ ಪ್ರಿಫರ್ ಮಾಡಿದ್ದೀವಿ. ಓಪಾಲ್ ನಮ್ಮ ಕಡೆಗೆ ಗುಡ್ ರಿಸಲ್ಟ್ ಕೊಟ್ಟಿದೆ. ಸೊ ವಿ ಯೂಸ್ ಓಪಾಲ್ ಹಿಯರ್. ಸೊ ನಿಮಗೆ ನಿಮ್ಮ ಇಷ್ಟವಾದಂಥದ್ದು ತೊಗೊಬೋದು. ಸೊ ಯಾರೇ ತೊಗೊತೀವಿ ಅಂದ್ರೂ ಇದನ್ನ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ನೋಡಿ ತೊಗೊಳ್ಳಿ. ಬಿಕಾಸ್ ನಾವು ತೊಗೊಳೋದು ಒನ್ ಟೈಮ್ಗೆ ಆ್ಯಂಡ್ ಇಟ್ ಶುಡ್ ಬಿ ವರ್ತ್ ಅಂಥದ್ದನ್ನ ನೋಡಿ ತೊಗೊಳ್ಳಿ ಬಿಫೋರ್ ಎನಿ ಪ್ರಾಡಕ್ಟ್ ಆಫ್ ದ ಬ್ಯೂಟಿಷಿಯನ್ಸ್. ಯಾಕಂದರೆ ನಾವು ಸ್ಕಿನ್ಗೋಸ್ಕರ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ನೀವು ಆ ಎಕ್ಸ್ಪೈರಿ ಡೇಟ್ನ ನೋಡಿಬಿಟ್ಟು ನೀವು ತೊಗೊಬೇಕಾಗತ್ತೆ. ಸೊ ನೀವು ನೋಡ್ಬೋದು, ಓಪಾಲ್ ಕ್ರೀಮ್ ಹಾಕಿ ತುಂಬ ಚೆನ್ನಾಗಿ ತಿರ್ಗಾ ಅಗೇನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ನಿಮಗೆ ಪೇಷನ್ಸ್ ಇರಬೇಕಾಗತ್ತೆ. ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ಬಿಕಾಸ್ ಎ ಪೇರ್ ಆಫ್ ಲೆಗ್ಗಿಗೆ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ ಎ ಪೇರ್ ಆಫ್ ಹ್ಯಾಂಡ್ಸ್ಗೂ ಅಷ್ಟೇ ಆಗುತ್ತೆ. ಸೊ ನೀವು ಯಾರಾದರೂ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊತೀನಿ ಅನ್ನೋರು, ನೀವು 1.5 ಅವರ್ ಟು 2 ಅವರ್ಸ್ ಪಾರ್ಲರ್ಗೆ ಟೈಮಿಗೆ ಬೇಕಾಗುತ್ತೆ. ಅಂಥವ್ರು ಯಾರು ನಿಮಗೆ 2 ಅವರ್ಸ್ 1 ಅವರ್ ಮಾಡ್ತಾರೋ, ಸೊ ಅಂಥವ್ರೇ ನಿಮಗೆ ಗುಡ್ ರಿಸಲ್ಟ್ ಕೊಟ್ಟಿರ್ತಾರೆ ಅಂತ ಅರ್ಥ. ಯಾಕಂದರೆ ಹಾಫ್ ಆನ್ ಅವರ್ ಮಾಡಿಬಿಡ್ತೀನಿ ಅಂದರೆ ಹಾಫ್ ಆನ್ ಅವರ್ ಆಗ ಕೆಲಸನೇ ಅಲ್ಲ. ಸೊ ಇಟ್ ಟೇಕ್ಸ್ ಟೈಮ್, ನಿಮಗೆ ಪೇಷನ್ಸಿಂದ ಹೋಗಬೇಕಾಗತ್ತೆ ಇದಕ್ಕೆ. ನೀವು ನೋಡಿ, ಒಂದು ಕಾಲ್ ನಂತರ ಇನ್ನೊಂದು ಕಾಲ್, ಒಂದು ಕಾಲ್ ನಂತರ ಇನ್ನೊಂದು ಕಾಲ್ ಮಾಡೋಕ್ಕೆ ಎಷ್ಟು ಲೇಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ವಿ ಹ್ಯಾವ್ ಪೇಷನ್ಸ್. ನಾವು ಅದನ್ನು ಕಲಿಬೇಕು, ನೋಡಬೇಕು. ಸೊ ಒಂದು ಲೆಫ್ಟ್ ಲೆಗ್ ಆಗಿತ್ತು, ಸೊ ರೈಟ್ ಲೆಗ್ ಸ್ಟಾರ್ಟ್ ಮಾಡಿದರೆ ಸೇಮ್ ಪ್ರೊಸೀಜರ್ ಆಗಿರುತ್ತೆ. ಇದು ಹೆಂಗೆ ಲೈಕ್
ಕ್ಲೆನ್ಸಿಂಗ್ ಕ್ರೀಮಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೋ, ಸೊ ಈ ಕಾಲ್ಗೂ ಕ್ಲೆನ್ಸಿಂಗ್ ಕ್ರೀಮಲ್ಲಿ ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ಲೀನ್ ಮಾಡ್ತಾ ನೋಡ್ತಾ ಇರಬೇಕಾಗತ್ತೆ ಇಮ್ಡಿ ಎಲ್ಲೆಲ್ಲಿ ಹೊಡೆದಿದೆಯೋ, ಇಲ್ಲ ಮೇಲುಗಡೆ ಪಾದದ ಮೇಲುಗಡೆ ಏನಾದರೂ ಕಲೆಗಿಲ್ಲ ಇದೆಯೋ, ಆ ಕಲೆ ಎಲ್ಲ ಹೋಗಂಗೆ ನೀಟಾಗಿ ತಿಕ್ಕಬೇಕಾಗತ್ತೆ. ಬಟ್ ಅವ್ರಿಗೇನಾದರೂ ಬೇರೆ ಥರ ಆಕ್ಸಿಡೆಂಟ್ ಕಲೆ ಅದು ಇದು ಅಂದರೆ ಅದು ಹೋಗೋಕ್ಕೆ ಚಾನ್ಸಸ್ ಇರೋಲ್ಲ. ಇನ್ ಸನ್ ಬರ್ನು ಅದು ಇದು ತೆಗಿಬೋದು. ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಆಕ್ಸಿಡೆಂಟ್ ಮಾರ್ಕು ಅದು ಇದಿದೆ ಅದೆಲ್ಲ ಹೋಗೋದಿಲ್ಲ ಇದರಲ್ಲಿ. ಓನ್ಲಿ ಫಾರ್ ದ ಸನ್ ಬರ್ನ್ಗೆ ಏನೇನಾಗಿರುತ್ತೋ ನಮ್ಮ ಕಾಲೇನಾದರೂ ಕಪ್ಪಾಗಿದ್ರೆ ಮಾತ್ರ ಇದಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟು ನೀವು ಯಾರೇ ಆಗಲಿ ಈ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊತೀನಿ ಅಂದರೆ ಪ್ರಿಫರ್ ನೀವು ವ್ಯಾಕ್ಸ್ ಮಾಡಿಸ್ಕೊಳ್ಳಿ ಫಸ್ಟು. ವ್ಯಾಕ್ಸ್ ಏನಕ್ಕಂದರೆ ವ್ಯಾಕ್ಸಲ್ಲೇ ನಮ್ದು ಅರ್ಧ ಗಲೀಜು ಬಂದುಬಿಟ್ಟಿರುತ್ತೆ ವಿತ್ ಹೇರ್ಸು. ಆ್ಯಂಡ್ ಏನು ಡಾರ್ಕ್ ಡೆಡ್ ಸ್ಕಿನ್ಸ್ ಏನಿರುತ್ತೋ ಅದು ವ್ಯಾಕ್ಸ್ ಮಾಡಿಸ್ತಾನೆ ಬಂದುಬಿಟ್ಟಿರುತ್ತೆ. ದೆನ್ ನೀವು ಈ ಪೆಡಿಕ್ಯೂರ್ ಮೆನಿಕ್ಯೂರ್ ಪ್ರಿಫರ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲೀಚ್ ಮಾಡ್ತಾ ಇದ್ದಾರೆ. ಸೊ ಬ್ಲೀಚಲ್ಲಿ ನೀಟಾಗಿ, ಇದು ಬ್ಲೀಚ್ ಅಂದರೆ ಇಟ್ಸ್ ನಾಟ್ ಕೈಂಡ್ ಆಫ್ ಫೇಸ್ ಬ್ಲೀಚ್, ಲೆಗ್ಗೇನೆ ಸಪ್ರೇಟ್ ಬ್ಲೀಚ್ ಇರುತ್ತೆ, ಆ ಬ್ಲೀಚಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಅದರದ್ದೇ ಕ್ರೀಮ್ಸ್ ಇರ್ತವೆ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ದಂಗೆ ಆ ಸೆಟ್ಗಳೇ ಸಿಕ್ಬಿಡುತ್ತೆ. ಫಸ್ಟ್ ಆದರೂ ಯಾವುದು ಕ್ರೀಮ್ ಹಾಕಬೇಕು, ಸೆಕೆಂಡ್ ಯಾವ ಕ್ರೀಮ್ ಹಾಕಬೇಕು ಅನ್ನೋದು ನಮಗೆ ತಲೆಯಲ್ಲಿರುತ್ತೆ. ಬಟ್ ಇವಾಗ ಹಂಗಲ್ಲ, ಇವಾಗ ಎಷ್ಟು ಚೆನ್ನಾಗಿ ಫಾರ್ವರ್ಡ್ ಆಗಿದೆ ಅಂದರೆ ನಾಟ್ ಓನ್ಲಿ ಇನ್ ಎವ್ರಿ ಫೀಲ್ಡ್, ಇವಾಗ ಬ್ಯೂಟಿ ಪಾರ್ಲರ್ ಪ್ರಾಡಕ್ಟ್ಸಲ್ಲೂ ಅಷ್ಟು ಫಾರ್ವರ್ಡ್ ಆಗಿದೆ. ಬಿಕಾಸ್ ಫಸ್ಟ್ ಈ ಕ್ರೀಮ್ ಹಾಕಬೇಕು, ಸೆಕೆಂಡ್ ಕ್ಲೆನ್ಸಿಂಗ್ ಕ್ರೀಮ್ ಹಾಕಬೇಕು, ಥರ್ಡ್ ಬ್ಲೀಚ್ ಹಾಕಬೇಕು, ಆ ಥರ ಸ್ಟೆಪ್ ಬೈ ಸ್ಟೆಪ್ಸ್ ನಿಮಗೆಲ್ಲ ಪ್ರಾಡಕ್ಟ್ ಮೇಲೆ ಬರೆದ್ಬಿಟ್ಟಿರುತ್ತೆ. ಸೊ ಅಂಥದ್ದನ್ನ ನೋಡಿ ನೀವು ತಗೊಂಡು ಮಾಡ್ಕೊಬೋದು. ಒಬ್ರೊಬ್ರಿಗೆ ನನಗೆ ಅಷ್ಟೊಂದು ಲೈಕ್ ಪೇ ಮಾಡೋಕ್ಕಾಗಲ್ಲ ಪಾರ್ಲರ್ಗೆ ಹೋಗಿ, ಸೊ ನಾವೇ ಫ್ಯಾಮಿಲಿ ಮೆಂಬರ್ಸ್ ಮಾಡ್ಕೊತೀವಿ ಅನ್ನೋರು ಇರ್ತಾರೆ. ಅಂಥವ್ರಿಗೆ ಈ ಥರ ಪ್ರಾಡಕ್ಟ್ಸ್ ತುಂಬ ಯೂಸ್ ಆಗುತ್ತೆ. ಬಟ್ ನೀವೇನೇ ಮಾಡ್ಕೊಳ್ಬೇಕಂದ್ರೂ ಫಸ್ಟ್ ಒಂದು ಸರಿ ಒಳ್ಳೆ ಪಾರ್ಲರ್ ಹೋಗಿ ಈ ಥರ ಮಾಡಿಸ್ಕೊಂಡು, ಇಲ್ಲ ಈ ಥರ ವೀಡಿಯೋಸ್ ನೋಡಿ ದೆನ್ ಯು ಸ್ಟಾರ್ಟ್ ಡೂಯಿಂಗ್ ಅಟ್ ಯುವರ್ ಹೋಮ್. ಅದನ್ನು ನಾನು ಹೇಳ್ಬೋದು. ಯಾಕಂದರೆ ನೀವು ತಪ್ಪು ಸ್ಟೆಪ್ಸ್ನ ಮನೇಲಿ ಮಾಡಿಕೊಂಡು ಟೈಮು ವೇಸ್ಟು, ನಿಮ್ಮ ದುಡ್ಡು ವೇಸ್ಟು, ಆ ಥರ ವೇಸ್ಟ್ ಅಂತೂ ಮಾಡ್ಕೊಬೇಡಿ. ಸೊ ನೋಡ್ಬೋದು ಬ್ಲೀಚ್ ಆಗ್ತಾಯಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಾಲ್ಗಿರೋ ಬ್ಲೀಚೇ ಬೇರೆ ಆ್ಯಂಡ್ ಫೇಸ್ಗಿರೋ ಬ್ಲೀಚೇ ಬೇರೆ. ಇದೆರಡು ಒಂದೇ ಬ್ಲೀಚ್ ಅಲ್ಲಪ್ಪ, ನಾವು ಮಕ್ಕಕ್ಕೆ ಹಾಕೊಂಬಿಡೋಣ ಅಂತ ಮಾತ್ರ ಯಾವತ್ತೂ ಹೋಗಬೇಡಿ. ಕಾಲ್ಗಿಂತ ಫೇಸ್ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇನ್ ಕೇಸ್ ನೀವು ಫೇಸ್ದು ಕ್ರೀಮ್ನ ಕಾಲ್ಗೆ ಫಾರ್ ಬ್ಲೀಚಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು. ಬಟ್ ಕಾಲ್ದು ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಫೇಸ್ಗೆ. ಆ್ಯಂಡ್ ಫೇಸ್ದು ನೀವು ಕಾಲಿಗೆ ಯೂಸ್ ಮಾಡೋಂಥದ್ದು ಅಷ್ಟು ಒಳ್ಳೆಯದಲ್ಲ, ಬಿಕಾಸ್ ಇಟ್ ಡೋಂಟ್ ಗಿವ್ ಗುಡ್ ರಿಸಲ್ಟ್. ಕಾಲ್ಗೆ ಮಾಡಬೇಕು, ಫೇಸ್ಗೆ ಮಾಡಬೇಕಾಗತ್ತೆ ನೀವು. ಸೊ ನೋಡ್ಬೋದು ಬ್ಲೀಚ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂದರೂ ಅದು ನೀಟಾಗಿ ಪೇಷನ್ಸಾಗಿ ಮಾಡಬೇಕಾಗತ್ತೆ. ಸೊ ಆ ಇಮ್ಡಿ ಹತ್ರ ನೋಡಿ ಅದು ಕಪ್ಪು ಕೂತಿರುತ್ತಲ್ಲ, ಅದನ್ನು ನೀಟಾಗಿ ಮಸಾಜ್ ಮಾಡಬೇಕು. ಸೊ ಆ ಮಸಾಜ್ ಮಾಡ್ತಾ ಅದು ಕರೆನೂ ಹೋಗುತ್ತೆ. ಆ್ಯಂಡ್ ಒಂದು ಕಾಲು ಮುಗಿದ ತಕ್ಷಣ ಇನ್ನೊಂದು ಕಾಲಿಗೆ ಇದೇ ಪ್ರೊಸೀಜರಲ್ಲಿ ಮಾಡಬೇಕು. ಬಟ್ ಒಂದೊಂದು ಫಿಂಗರ್ ಸಂದಿಲೂ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಒಂದೊಂದು ಫಿಂಗರ್ ಸಂದಿಲೂ ಮಾಡಿ ನೀವು ಕ್ಲೀನ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಕಸ್ಟಮರ್ಸ್ ಅವರೇ ರೆಫರ್ ಮಾಡ್ತಾರೆ. ಸೊ ನಾವು ಏನು ರಿಸಲ್ಟ್ ಕೊಡ್ತೀವೋ ಆ ರಿಸಲ್ಟ್ ಮೇಲೆ ಒಂದು ಕಸ್ಟಮರ್ಸ್ ನಮಗೆ ರೆಫರ್ ಆಗ್ತಾರೆ. ಸೊ ನಾವೇನಾದರೂ ಅವ್ರಿಗೆ ನೀಟಾಗಿ ಮಾಡಿಲ್ಲ ಅಂದರೆ ಸೊ ವಿ ಲಾಸ್ ದ ಕಸ್ಟಮರ್ಸ್ ಆ್ಯಂಡ್ ಈ ಕಸ್ಟಮರ್ನು ಲಾಸ್ ಮಾಡ್ಕೊತೀವಿ. ಸೊ ನಾವು ಒಂದು ಒಳ್ಳೆ ನೀಟಾಗಿ ಗುಡ್ ರಿಸಲ್ಟ್ ಕೊಟ್ಟರೆ ಮಾತ್ರ ದೇ ವಿಲ್ ಕಮ್ ಬ್ಯಾಕ್ ಅಗೇನ್, ನಮಗೆ ಒಂದು ರೆಫರೆನ್ಸ್ ಬರುತ್ತೆ. ಸೊ ನೀವು ನೋಡ್ಬೋದು ಈ ಕಾಲು ಮುಗಿತಾ ಬರ್ತಾ ಇದೆ ಬ್ಲೀಚು. ಈ ಬ್ಲೀಚ್ ಆಗಿದ ತಕ್ಷಣ ದೇ ವಿಲ್ ಯೂಸ್ ಸಮ್ ಕ್ರೀಮ್ಸ್ ಟು ಪ್ರೊಟೆಕ್ಟ್ ದ ಸ್ಕಿನ್ಸ್. ಇದೆಲ್ಲ ಆದಮೇಲೆ ಒಂದು ಕ್ರೀಮ್ ಇರುತ್ತೆ. ಸೊ ಕ್ಲೀನಿಂಗ್ ಕ್ಲೆನ್ಸಿಂಗ್ ಎಲ್ಲ ಆಗಿ ಬ್ಲೀಚ್ ಆಗಿ ಅದಾದಮೇಲೆ ಫೈನಲ್ ಆಗಿ ನಿಮಗೊಂದು ಸ್ಕಿನ್ ಕ್ರೀಮ್ ಕೊಡ್ತಾರೆ ಪಾದಗಳಿಗೆ, ಅದನ್ನು ಹಾಕಬೇಕು. ಬಟ್ ಬಿಫೋರ್ ದಟ್ ನೀವು ಚೆನ್ನಾಗಿ ಡ್ರೈ ಮಾಡಬೇಕಾಗತ್ತೆ ಕಾಲನ್ನ. ಒಂದು ಚೆನ್ನಾಗಿರೋ ಕಾಟನ್ ಟವಲ್ ತೊಗೊಂಡು ನೀಟಾಗಿ ಕಾಲೆಲ್ಲ ಒರೆಸಿ ಆ ಕಾಲ ಮೇಲೆ ಟು ಪ್ರೊಟೆಕ್ಟ್ ದಟ್ ನೀವೇನೇನು ಇವತ್ತು ಮಾಡ್ಕೊಂಡಿದ್ದೀರ ಕಾಲಿಗೆ, ಅದಕ್ಕೋಸ್ಕರ ಒಂದು ಲೈಟ್ ಕ್ರೀಮ್ ಕೊಡ್ತಾರೆ. ದಟ್ ವಿಲ್ ಬಿ ಯೋರ್ ಲಾಸ್ಟ್ ಸ್ಟೆಪ್. ಸೊ ನೀವು ನೋಡ್ತಾ ಇರ್ಬೋದು ಮೇನ್ ಇಮ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಫಿಂಗರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನೀವು ನೋಡ್ಬೋದು ಅವ್ರ ಮ್ಯಾಮ್ ಇನ್ನೊಂದು ಸರಿ ಟ್ರಯಲ್ ಮಾಡ್ತಾ ಇದ್ದಾರೆ. ಆ ಟ್ರಯಲ್ ಮಾಡಿದ ತಕ್ಷಣ ದ ವಿಡಿಯೋ ವಿಲ್ ಬಿ ಎಂಡಿಂಗ್ ಹಿಯರ್. ಸೊ ನೀವು ಯಾರೇ ಆಗಲಿ ಈ ಥರ ಲೈಕ್ ಕಲ್ತಿ ಮಾಡ್ತೀನಿ ಅನ್ನೋರಿದ್ರೆ ಒಂದು ಸಲ ಯಾವುದೇ ಪ್ರಾಡಕ್ಟ್ಸ್ನ ನೀವು ಒಂದು ಕಡೆ ಹೋಗಿ ಮಾಡಿಸ್ಕೊಳ್ಳಿ. ದೆನ್ ಅದನ್ನು ನೀಟಾಗಿ ಯಾವುದಾದ್ರೂ ವೀಡಿಯೋಸ್, ನಾಟ್ ಓನ್ಲಿ ದಿಸ್ ವೀಡಿಯೋಸ್, ನಿಮ್ಗೆ ಎಷ್ಟೊಂದು ಥರ ವೀಡಿಯೋಸ್ ಸಿಗುತ್ತೆ, ಆ ವೀಡಿಯೋಸ್ ಮುಖಾಂತರ ನೀವು ನೋಡಿಕೊಂಡು ಮಾಡ್ಕೊಳ್ಳಿ.
ಇಲ್ಲಾಂದರೆ ಬೆಟರ್ ನೀವು ಒಂದು ಕಡೆ ಹೋಗಿ ಕಲ್ತ್ಕೊಳ್ಳಿ, ಆಯಿತಾ. ಸೊ ಇದು ಒಂದು ಲಾಸ್ಟ್ ಸ್ಟೆಪ್ ಇದೆ. ಆಫ್ಟರ್ ದಿಸ್ ಈ ವಿಡಿಯೋ ಮುಗಿತಾ ಬರುತ್ತೆ. ಆ್ಯಂಡ್ ನಿಮ್ಮ ಪಾದಗಳು ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ನಾವು ಎಷ್ಟು ಚೆನ್ನಾಗಿ ಫೇಸ್ ಇಕ್ಕೊತೀವೋ ಅಷ್ಟೇ ಚೆನ್ನಾಗಿ ನಮ್ಮ ಕಾಲುಗಳ್ನ ಇಟ್ಕೊಬೇಕು. ನಮ್ಮ ಕಾಲುಗಳ್ನ ಇಟ್ಕೊಳ್ಳೋದೇ ನಮಗೆ, ಬಿಕಾಸ್ ವಿ ಗೋ ಹಿಯರ್ ಆ್ಯಂಡ್ ದೇರ್ ಥ್ರೂ ಅವರ್ ಲೆಗ್ಸ್ ಓನ್ಲಿ. ಸೊ ಅದು ಕಾಲು ನಾವು ಅಷ್ಟೇ ಚೆನ್ನಾಗಿ ಇಟ್ಕೊಬೇಕಾಗತ್ತಲ್ವ. ಸೊ ಕಾಲು ಚೆನ್ನಾಗಿ ಇಟ್ಕೊಳ್ಳಿ, ನೀವು ಕ್ಲೀನಾಗಿರಿ. ನಮ್ಮ ಇಡೀ ಬಾಡಿನಲ್ಲಿ ಒಂದೊಂದು ಪಾರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ವಿ ಆರ್ ಹೆಲ್ತಿ, ಇಫ್ ಅವರ್ ಬಾಡಿ ಪಾರ್ಟ್ಸ್ ಆರ್ ಹೆಲ್ತಿ,